ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಈ ಒಂದು ವಾರದ ಕೊನೆಯ ಟಾಸ್ಕ್ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಇವಾಗ ಅಲ್ಲಿ ನೋಡ್ತಾ ಇದ್ದಾರೆ. ಸೊ 4 ಜೋಡಿಗಳು ಈ ಒಂದು ಟಾಸ್ಕ್ ಆಡ್ತಿದ್ದಾರೆ ಆ್ಯಂಡ್ ಈ ಒಂದು ಟಾಸ್ಕ್ ಕೊನೆ ಟಾಸ್ಕ್ ಆಗಿರೋದ್ರಿಂದ ಸೊ ಇಲ್ಲಿ ಯಾರು ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಗಳಿಸ್ತಾರೆ ಸೊ ಆ 3 ತಂಡಗಳು ಸೊ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಏನಿದೆ ಸೊ ಅದಕ್ಕೆ ಅರ್ಹತೆ ಪಡ್ಕೊತಾರೆ ಅಂತಲೇ ಹೇಳ್ಬೋದು. ಒಂದು ತಂಡ ಸೊ ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಔಟ್ ಆಗುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ಸೊ ಅಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿರುವಂಥ ಟಾಸ್ಕ್ ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಯಾರಿಗೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ ಎರಡೂ ಒಂದು ಜೋಡಿಗಳಲ್ಲೂ ಸೊ ಅದು ಒಂದು ರೀತಿಯಲ್ಲಿ ವಿನ್ ಆಗುತ್ತೆ ಆ ಜೋಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಕೋಆರ್ಡಿನೇಷನ್ ಇಂಪಾರ್ಟೆಂಟು. ಸೊ ಕಾಮ್ ಆ್ಯಂಡ್ ಕಂಪೋಸಾಗಿ ಆಡಿದ್ರೇ ಈ ಒಂದು ಬಾಲ್ ಟಾಸ್ಕ್ ಇದೆಯಲ್ಲ ಸೊ ಅದನ್ನು ತೊಗೊಂಡೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹಾಕೊಬೋದು. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರೆ ನೀವು ಎಲ್ಲ ರೀತಿಯ ಒಂದು ಸೈಜ್ನ ಒಂದು ಬಾಲ್ಗಳಿದ್ದಾವೆ. ತುಂಬ ದೊಡ್ಡ ಸೈಜ್ ಇದೆ, ಚಿಕ್ಕ ಸೈಜ್ ಇದೆ ಆ್ಯಂಡ್ ಬೇರೆ ಬೇರೆ ಕಲರ್ಗಳ ಒಂದು ಬಾಲ್ಗಳು ಕೂಡ ಇರೋದ್ರಿಂದ ಸೊ ಯಾವ ಕಲರ್ಗೆ ಅಥವಾ ಏನಾದರೂ ಸೈಜ್ ಮೇಲೆ ಏನಾದರೂ ಪಾಯಿಂಟ್ಸ್ಗಳು ಡಿಪೆಂಡ್ ಇದೆಯಾ ನೋಡಬೇಕಾಗುತ್ತೆ. ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಮೇ ಬಿ ದೊಡ್ಡ ಒಂದು ಬಾಲ್ ಇದೆಯಲ್ಲ ಸೊ ಅದಕ್ಕೆ ಒಂದು ಬೇರೆ ರೀತಿಯ ಒಂದು ಮೀನ್ಸ್ ಪಾಯಿಂಟ್ಸೇ ಇರ್ಬೋದು. ಜೊತೆಗೆ ಅಲ್ಲಿ ಗೋಲ್ಡನ್ ಕಲರ್ ಬಾಲ್ ಇದೆ ಸೊ ಅದಕ್ಕೆ ಬೇರೆ ರೀತಿಯ ಒಂದು ಪಾಯಿಂಟ್ಸ್ ಇರ್ಬೋದು. ಚಿಕ್ಕ ಬಾಲ್ ಇದೆ ಸೊ ಅದಕ್ಕೂ ಕೂಡ ಬೇರೆ ರೀತಿಯ ಒಂದು ಪಾಯಿಂಟ್ಸ್ಗಳು ಕೂಡ ಇರ್ಬೋದು. ಸೊ ಅಲ್ಲಿ ಯಾರ್ಯಾರು ಯಾವ್ಯಾವ ಒಂದು ಬಾಲ್ನ ಟಾರ್ಗೆಟ್ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಗೋಲ್ಡನ್ ಕಲರ್ ಇರುವಂಥ ಒಂದು ಬಾಲ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಮೇ ಬಿ ಜಾಸ್ತಿ ಪಾಯಿಂಟ್ಸ್ಗಳು ಇರ್ಬೋದು ಅಂತ ಸೊ ಅದಕ್ಕೆ ಒಂದು ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅಲ್ಲಿ ತೊಗೊಂಡೋಗಲ್ಲಿ ಇಟ್ಟಿದ್ದಾರಲ್ಲ ಸೊ ಅದ್ರಲ್ಲಿ ನೋಡ್ತಾ ಇದ್ರೆ ಮ್ಯಾಕ್ಸಿಮಮ್ ಎಲ್ಲ ಫಸ್ಟು ಟಾರ್ಗೆಟ್ ಮಾಡಿರುವಂಥದ್ದು ಗೋಲ್ಡನ್ ಕಲರ್ ಬಾಲ್ಗೆ ಸೊ ಅದಕ್ಕೆ ಜಾಸ್ತಿ ಪಾಯಿಂಟ್ಸ್ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಎಲ್ಲಿ ಏನೇನಾಗುತ್ತೆ ಅಂತ. ಕಿರ್ಚಾಟ ಅರ್ಚಾಟ ಎಲ್ಲ ನಡೀತಾ ಇದೆ ನಮ್ಮ ರಕ್ಷಿತಾ ಕಡೆಯಿಂದ ಆ್ಯಂಡ್ ಕಾವ್ಯ ಕಡೆಯಿಂದ. ನನಗೆ ರಕ್ಷಿತಾ ಅನ್ಸೋದೇನು ಅಂತಂದರೆ ಚಿಕ್ಕ ಹುಡುಗಿ ಅಂತ ಎಲ್ಲರೂ ಕೂಡ ಅವ್ರ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸುದೀಪ್ ಅವರು ಕೂಡ ಅಷ್ಟೇ ವೀಕೆಂಡ್ ಅಂತ ಬಂದಾಗ ಅವಳಿಗೆ ಒಂಥರ ಚಿಕ್ಕ ಹುಡುಗಿ ಥರ ಮಾತಾಡ್ತಾರೆ. ಸೊ ಅದು ಅವಳಿಗೆ ಒಂಥರ ಸಲಿಗೆ ಥರ ಆಗೋಗ್ಬಿಟ್ಟಿದೆ. ಮನೆಯಲ್ಲೂ ಕೂಡ ಅಷ್ಟೇ ಅವಳೇನೋ ಮಾಡಲಿ ಬಿಡು ಮಾಡಿದ್ರು ಕೂಡ ಚಿಕ್ಕ ಹುಡುಗಿ ಅನ್ನೋ ರೀತಿಯಲ್ಲಿ ಅದು ಕಾಮಿಡಿಯಾಗಿ ಎಲ್ಲರೂ ಕೂಡ ತಗೊತಿದ್ದಾರೆ. ಬಟ್ ಆಟ ಅಂತ ಬಂದಾಗ ಅಲ್ಲಿ ಧ್ರುವಂತ್ ಏನು ಹೇಳ್ತಿದ್ದಾನೆ ಸೊ ಅದನ್ನು ಅಟ್ಲೀಸ್ಟ್ ಫಾಲೋ ಮಾಡಿದ್ರೆ ಸಾಕು. ಅವನೊಬ್ಬ ಉಸ್ತುವಾರಿ ಅಂತ ಅವ್ರ ತಲೆಯಲ್ಲಿ ಇರಬೇಕು. ಸೊ ಆ ಒಂದು ಕಿತ್ತಾಟ ಬೈದಾಟ ಎಲ್ಲ ಬೇರೆ ಕಡೆಗಿದ್ರೆ ಅದು ಓಕೆ. ಬಟ್ ಟಾಸ್ಕ್ ಅಂತ ಬಂದಾಗ ಪೇಷನ್ಸಿಂದ ಇರೋದೇ ಮುಖ್ಯ. ವ್ಯಕ್ತಿತ್ವ ಅನ್ನುವಂಥದ್ದು ಯಾವುದೇ ಟೈಮಲ್ಲಿ ಏನೇ ಇದ್ರೂ ಕೂಡ ಪೇಷನ್ಸಿಂದ ಇರಬೇಕಾಗುತ್ತೆ. ನಾವು ಪೇಷನ್ಸ್ ಕಳ್ಕೊಂಡ್ರೆ ಸೊ ನಮ್ಮ ವ್ಯಕ್ತಿತ್ವನೇ ಅಲ್ಲಿ ಕೆಳಗಡೆ ಬೀಳುವಂಥದ್ದು. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಕಡೆಗೆ ಕಾವ್ಯ ಅವರು ಸೊ ಗಿಲ್ಲಿ ಮೇಲೆ ಸುಮ್ಮನೆ ಕಿರ್ಚಾಡ್ತಿದ್ದಾರೆ. ಟಾಸ್ಕ್ ಏನೇ ಆಗಲಿ ಏನೇ ಹಾಳಾಗೋಲಿ ಬಟ್ ಅಷ್ಟೊಂದು ಕಿರ್ಚಾಟ ಹಾ ಹೂ ಹೇ ಅನ್ನೋವಂಥದ್ದು ನನಗೆಲ್ಲೋ ಸರಿ ಅಂತ ಅನಿಸಲ್ಲ. ಪದೇ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಗಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಆ್ಯಂಡ್ ವ್ಯಕ್ತಿತ್ವನ ಕೆಳಗಡೆ ಬೀಳೋ ರೀತಿಯಲ್ಲಿ ಮಾಡಬಾರ್ದು. ಸೊ ಸುಮ್ಮನೆ ಅನವಶ್ಯಕವಾಗಿ ಹಿಂದೆ ಹೋಗುವಂಥದ್ದು ಅದು ಇದು ಅಂತ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡೋಣ ಏನೇನಾಗಿದೆ ಅಂತ. ಆ್ಯಂಡ್ ಇಲ್ಲಿ ಪ್ರೋಮೋ ಬಗ್ಗೆ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಅವ್ರು ಹೇಳುವಂಥದ್ದು ಏನು ಅಂತಂದರೆ ಈವರೆಗಿನ ಟಾಸ್ಕ್ ಸರಣಿಯಲ್ಲಿ ಕಡೆಯ ಟಾಸ್ಕ್ ಆಗಿದೆ. ಈ ಟಾಸ್ಕಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ 3 ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗುತ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಅದೇ ಮೊದಲು ಹೇಳ್ದಂಗೆ ಸೊ ಅದೇ ರೀತಿಯಲ್ಲಿ 3 ತಂಡಗಳು ಯಾರು ಮ್ಯಾಕ್ಸಿಮಮ್ ಗಳಿಸ್ಕೊತಾರೆ ಸೊ ಅವರು ಈ ಒಂದು ಟಾಸ್ಕ್ನ ಗೆದ್ದು ಸೊ ಕ್ಯಾಪ್ಟನ್ಸಿ ಟಾಸ್ಕ್ನ 3 ತಂಡಗಳು ಆಡ್ತಾರೆ. ಸೊ ಅದರಲ್ಲಿ ಯಾರು ವಿನ್ ಆಗ್ತಾರೆ ಸೊ ಆ ಒಂದು ಜೋಡಿ ಸೊ ಕ್ಯಾಪ್ಟನ್ ಆಗಿ ಸೊ ಜೋಡಿ ಕ್ಯಾಪ್ಟನ್ ಆಗಿ ಈ ವಾರ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಬಾಲ್ ನೋಡ್ತಾ ಇದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಸೈಜ್ಗಳನ್ನು ಇದ್ದಾವೆ. ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ ನಮ್ಮ ಕಾವ್ಯ ಅವರು ತುಂಬ ಫಾಸ್ಟಾಗಿ ಎದ್ದೇಳ್ಬೇಡ ಗಿಲ್ಲಿ ಅಂತ ಫುಲ್ ಕಿರ್ಚಾಡ್ತಿದ್ದಾರೆ. ಅವ್ರು ಟಾರ್ಗೆಟ್ ಮಾಡ್ತಿರೋಂಥದ್ದು ಚಿಕ್ಕ ಬಾಲ್ ಅಂತ ಅನ್ಸುತ್ತೆ. ಕೊನೆಯಲ್ಲಿ ಇದನ್ನ ಶಾರ್ಟ್ನ ತಂದು ಹಾಕಿದ್ರೆ ಗೊತ್ತು. ಬಾಲ್ ತುಂಬ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಎರಡೂ ಕೋಲ್ಗಳ ಎಡ್ಜಲ್ಲಿ ಇಡಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸ್ವಲ್ಪ ಅಲ್ಲಿ ಗಿಲ್ಲಿ ಏನಂದರೆ ಸ್ವಲ್ಪ ಎಲ್ಲೋ ಮೇಲೆ ಎದ್ರ ಟೈಮಲ್ಲಿ ಸ್ವಲ್ಪ ಫಾಸ್ಟ್ ಆಗ್ತಾರೆ. ಸೊ ಅದಕ್ಕೆ ಅದು ಬಾಲ್ ಬಿದ್ದೋಗುತ್ತೆ. ಸೊ ಅದನ್ನು ಸ್ವಲ್ಪ ಕಾಮಾಗಿ ಹೇಳ್ಬೋದಾಗಿತ್ತು ಕಾವ್ಯ ಅಂತ ಅನ್ಸುತ್ತೆ. ನಿಮ್ಮ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಇಂಥ ಸಿಚುವೇಶನಲ್ಲೇ ಗೊತ್ತಾಗುವಂಥದ್ದು ನೀವು ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ ಆಗಿ ಇರ್ತೀರಾ ಅಂತ. ಬಟ್ ಅದಕ್ಕೆ ಗಿಲ್ಲಿ ಏನಾದರೂ ಕ್ವಾಟ್ಲೆ ಕೊಟ್ಟಿದ್ದಾನ ಅಥವಾ ಏನಂತ ನನಗಂತೂ ಗೊತ್ತಿಲ್ಲ. ಬಟ್ ಕಿರ್ಚಾಟ ಬೇಕಿರಲಿಲ್ಲ. ಯಾಕಂದರೆ ಪದೇ ಏನಾಗುತ್ತಂದರೆ ನಾವು ನೋಡ್ತಾ ಇದ್ದೀವಲ್ಲ ಗಿಲ್ಲಿ ಕಾವ್ಯ ಅಂತ ಬಂದ ತಕ್ಷಣ ಗಿಲ್ಲಿ ಪದೇ ಅವಳು ಮೀನ್ಸ್ ಕಾವ್ಯ ಹಿಂದೆ ಹೋಗ್ತಾ ಇರ್ತಾನೆ ಕಾವು ಅಂದ್ಕೊಂಡು. ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ಕೆಲವೊಂದು ಲೈವಲ್ಲಿ ನೋಡಿರೋ ಪ್ರಕಾರನೂ ತುಂಬ ಹಿಂದೆ ಹೋಗ್ತಾ ಇರ್ತಾನೆ ಗಿಲ್ಲಿ. ಸೊ ಅದೆಲ್ಲೋ ಒಂದು ರೀತಿಯಲ್ಲಿ ಸ್ವಾಭಿಮಾನ ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನೋ ರೇಂಜಲ್ಲಿ ಅನಿಸುತ್ತೆ. ಅವ್ನು ಹೋಗೋದು ನಮ್ಗೆ ತಪ್ಪು ಅನಿಸಲ್ಲ. ಬಟ್ ಅವ್ರು ಕಾವ್ಯ ಮಾತಾಡೋ ರೀತಿ ಇರ್ತಲ್ಲ ಸೊ ಅದು ಒಂಥರ ಬೇಜಾರು ಅನಿಸುತ್ತೆ. ಸೊ ಅದು ಕಾವ್ಯ ಅಥವಾ ಗಿಲ್ಲಿ ಅನ್ನೋದಿದೆಯಲ್ಲ ಅದು ತುಂಬ ಅತಿ ಅಂತ ಅನಿಸುತ್ತೆ ನನ್ನ ಕೆಲವು ಟೈಮಲ್ಲಿ. ಸೊ ಅಷ್ಟೊಂದು ಹಿಂದೆ ಹೋಗುವಂಥದ್ದು, ಅವಳು ಅಷ್ಟೊಂದು ಅವಾಯ್ಡ್ ಮಾಡುವಂಥದ್ದು, ಸೊ ಅವಳು ಅಷ್ಟೊಂದು ಬೈಯೋವಂಥದ್ದು, ಇವನು ಬಯಸ್ಕೊಳ್ಳೋವಂಥದ್ದು ನೋಡ್ತಾ ಇದ್ರೆ ಸ್ವಲ್ಪ ಅತಿ ಅಂತ ಅನ್ಸುತ್ತೆ. ನೋಡೋಣ ಟಾಸ್ಕಲ್ಲಿ ಹೇಗೆ ಆಡಿದ್ರೆ ಅಂತೂ ಕ್ಲಿಯರ್ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಮಾಡು ಪ್ರೋಮೋದ ಹೇಳುವಂಥದ್ದು ಒಂದು ಬಳ್ಳಿ ಹಿಡಿ ಅಂತ ಹೇಳ್ತಿದ್ದಾನೆ. ಅಂದರೆ ಮೇ ಬಿ ಕೆಳಗಡೆ ಒಂದು ಬಳ್ಳಿ ಹಿಡ್ಕೊ ಅಂತ ಹೇಳ್ತಿದ್ದಾನೆ. ಅದು ರೂಲ್ಸ್ ಪ್ರಕಾರ ತಪ್ಪು. ಅದು ಅವ್ರ ಕೋಲ್ ಅವ್ರು
ಜವಾಬ್ದಾರಿ ಅಷ್ಟೇನೆ. ಸೊ ಅವ್ರ ಕೋಲಿಂದಾನೇ ಆ್ಯಂಡ್ ಆ ಕಡೆ ಯಾರು ಜೋಡಿ ಇರ್ತಾರೆ ಸೊ ಅವ್ರ ಕೋಲಿಂದ ಮಾತ್ರ ಅದನ್ನ ತೊಗೊಂಡು ಹೋಗ್ಬೇಕೆ ಹೊರತು ಸೊ ಒಬ್ಬರಿಂದ ಒಬ್ರು ಕೋಲ್ ಹಿಡಿಯೋ ಆಗಿಲ್ಲ ಅಲ್ಲಿ. ಅದನ್ನೇ ಧ್ರುವ ಅಂತ ಅಲ್ಲಿ ಹೇಳಿಕ್ಕೆ ಬರ್ತಿದ್ದಾನೆ, ಒಬ್ಬರ ಕೋಲು ಇನ್ನೊಬ್ಬರು ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ಮುಟ್ಟಂಗಿಲ್ಲ ಅಂದರೆ ಮುಟ್ಟಂಗಿಲ್ಲ ಅಷ್ಟೇ. ಅಲ್ಲಿ ರಕ್ಷಿತಾ ಹೇಳುವಂಥದ್ದು ಶಾಂತಿ ನಮಗೆ ಗೊತ್ತಾಯಿತು ಹೋಗಿ ಅನ್ನೋ ರೀತಿ ಹೇಳ್ತಿದ್ದಾರೆ. ಅವನು ಉಸ್ತುವಾರಿ, ಅವನು ಏನು ರೂಲ್ಸ್ ಇದೆ ಅದನ್ನು ಹೇಳಬೇಕಾಗತ್ತೆ. ಅಲ್ಲಿ ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಮಾಳು ಏನು ಮಾಡ್ತಾನೆ ಅಂದರೆ ಇಲ್ಲಿ ರಕ್ಷಿತಾ ಕೋಲ್ ಕೆಳಗಡೆಗೆ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಹಿಡ್ಕೊಂಡಿದ್ದಾನೆ. ಅದು ರೂಲ್ಸ್ ಪ್ರಕಾರ ಅದು ಖಂಡಿತವಾಗ್ಲೂ ತಪ್ಪು. ಅದನ್ನು ಇಲ್ಲಿ ಯಾರು ನಮ್ಮ ಧ್ರುವ ಅಂತ ಹೇಳಿದ ತಕ್ಷಣನೇ ಶಾಂತಿ ನಮಗೆ ಗೊತ್ತಾಯಿತು ನೀವು ಹೋಗಿ ಅಂತ. ಗೊತ್ತಾಯಿತು ಓಕೆ, ಫಸ್ಟ್ ಆಫ್ ಆಲ್ ಹೋಗಿ ಅಂತ ಹೇಳಿಕ್ಕೆ ಇವ್ರು ಯಾರು? ಮತ್ತೆ ಅವನು ಉಸ್ತುವಾರಿ, ಅವನು ಎಲ್ಲಿ ಬೇಕಾದ್ರೂ ನಿಂತ್ಕೊಂತಾನೆ ಅವನು. ಸೊ ಅವನಿಗೆ ಹೋಗಿ ಅಂತ ಹೇಳಿಕ್ಕೆ ಇವ್ರು ಯಾರು? ಸೊ ಅದಕ್ಕೆ ಧ್ರುವ ಅಂತ ಹೇಳ್ದ, ಸುಮ್ಮನೆ ಎಲ್ಲ ಮುಟ್ಟಂಗಿಲ್ಲ ಅವರದ್ದು ಅನ್ನೋ ರೀತಿಯಲ್ಲಿ ಅವನು ಹೇಳ್ದ. ಆಮೇಲೆ ಪಾಸ್ ಮಾಡ್ದ 10 ಸೆಕೆಂಡ್ಸು ಪಾಸ್ ಅಂತ ಹೇಳಿದ್ದಾದ್ಮೇಲೆ ಸೊ ಇಲ್ಲಿ ನೋಡ್ತಾ ಇದ್ರಿ ರಕ್ಷಿತಾ ಅವ್ರದ್ದು ಯಾವ ರೇಂಜಿಗೆ ಒಂದು ಅಲ್ಲಿ ವರ್ತನೆ ನಡೀತಾ ಇದೆ ಅಂತ. ಅವ್ನು ಕೌಂಟ್ ಮಾಡ್ತಾವನೆ 1 2 3 ಅಂತ. ಇಲ್ಲಿ ಹಾಂ 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 ಅಂತ ಹೇಳ್ಬಿಟ್ಟು ಕೋಲ್ನ ಒಳ್ಳೆ ನೀರಲ್ಲಿ ಹೊಡೆದು ಸುಮ್ಮನೆ ಇದು ಮಾಡ್ತಾವಳೆ. ಒಳ್ಳೆ ಕಿರ್ಚಾಟ, ಒಳ್ಳೆ ಮೆಂಟ್ಲಿ ಸ್ಟೇಬಲ್ ಇಲ್ಲದೆ ಇರೋ ರೀತಿಯಲ್ಲಿ. ಸೊ ಇದು ಒಂಥರ ಹುಚ್ಚಾಟ ಅಂತಲೇ ಹೇಳ್ಬೇಕು ಬಿಟ್ರೆ ಇನ್ನೇನು ಹೇಳೋಕ್ಕಾಗುತ್ತೆ. ಅಲ್ಲ ಫ್ರಸ್ಟ್ರೇಷನಲ್ಲಿ ಏನೇ ಇರ್ಬೋದು, ಅವ್ನು ರೂಲ್ಸ್ ಅವ್ನು ಉಸ್ತುವಾರಿಯಾಗಿ ಸೊ ಏನಿದೆ ಅವ್ನು ಕೆಲಸ ಮಾಡ್ತಿದ್ದಾನೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಪರ್ಸ್ನಲ್ ಆಗಿ ತೊಗೊಂಡು ನಮ್ಗೆ ಗೊತ್ತಾಯ್ತು ನೀವು ಹೋಗಿ ಅಂತ ಇವ್ರು ಯಾರು ಹೇಳೋಕ್ಕೆ? ಬಟ್ ರೂಲ್ಸ್ ಅಂತ ಬಂದಾಗ ಫಾಲೋ ಮಾಡ್ಕೊಂಡು ಆಡ್ಬೇಕಲ್ಲ. ನೀವು ಗೆದ್ದರೆ ಏನು ತೊಂದರೆ ಇಲ್ಲ, ಬಟ್ ರೂಲ್ಸ್ ಫಾಲೋ ಮಾಡ್ಕೊಂಡು ಆಡಿದ್ರೆ ಬೆಟರ್ ಆಗಿರುತ್ತೆ. ನೀರಲ್ಲಿ ಹಂಗೆ ಒಳ್ಳೆ ಹೊಡೆದ್ರೆ ಏನು ಅನ್ಸುತ್ತೆ ಅದಕ್ಕೆ? ಅದೇ ಹೇಳಿದ್ನಲ್ವಾ, ಸ್ವಲ್ಪ ಚಿಕ್ಕ ಹುಡುಗಿ ಅಂತ ಎಲ್ಲರೂ ಕೂಡ ತಲೆ ಮೇಲೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಇಳಿಸ್ಬೇಕು ಅಂತ ನನಗನ್ಸುತ್ತೆ. ಓಕೆ, ಅದಾದಮೇಲೆ ಅಷ್ಟೆಲ್ಲ ಯಾರಾದರೂ ಸ್ವಲ್ಪ ಬುದ್ಧಿ ಹೇಳಿದ್ರು ಕೂಡ ಅಷ್ಟೇ, ಇದೇ ನನ್ನ ಇದು, ನೀವು ಯಾರೂ ಬರಬೇಡಿ, ಇದು ನನ್ನ ಪರ್ಸನಲ್ ಅಂತೆಲ್ಲ ಶುರು ಹಚ್ಕೊಂಡ್ಬಿಡ್ತಾಳೆ ಅವಳು. ಪ್ರತಿ ವಿಚಾರದಲ್ಲೂ ಕೂಡ ಇದೇ ಆಗೋಯ್ತು. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಬಾಲ್ಗಳು ನೋಡ್ತಾ ಇದ್ರೆ ಅಲ್ಲಿ ಅಭಿ ಆ್ಯಂಡ್ ನಮ್ಮ ರಕ್ಷಿತಾ ಮಾಳು ಜೋಡಿಗಳೇ ಜಾಸ್ತಿ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ರಕ್ಷಿತಾ ಮಾಳು ಮತ್ತು ಅಭಿ ಆ್ಯಂಡ್ ಚೈತ್ರ ಅಂದರೆ ಸೊ ಕಾರ್ನರಲ್ಲಿ ಇದಾವಲ್ಲ, ಸೊ ಆ ಎರಡು ಒಂದು ಏನು ಬಾಕ್ಸ್ ಇದಾವೆ ಅಲ್ಲಿ, ಸೊ ಜಾಗ ಮಾಡಿಟ್ಟಿದ್ದಾರೆ ಸ್ಥಾನಗಳು. ಸೊ ಅದು ಅಭಿ ಆ್ಯಂಡ್ ರಕ್ಷಿತಾದು. ಲೆಫ್ಟ್ ಸೈಡ್ದು ಅಭಿ ಆ್ಯಂಡ್ ರೈಟ್ ಸೈಡಲ್ಲಿ ಲಾಸ್ಟಲ್ಲಿ ಇರುವಂಥದ್ದು ರಕ್ಷಿತಾ ಆ್ಯಂಡ್ ಮಾಡೋದು. ಸೊ ಅವರ ಒಂದು ಇದರಲ್ಲಿನೇ ಜಾಸ್ತಿ ಗೋಲ್ಡನ್ ಕಲರ್ ಬಾಲ್ ಇರುವಂಥದ್ದು. ಆ್ಯಂಡ್ ಈ ಕಡೆಗೆ ಮಿಡ್ಲಲ್ಲಿ ಇರುವಂಥದ್ದು ಒಂದು ಲೆಫ್ಟ್ ಸೈಡಿಂದ ಅಭಿ ಸೈಡ್ ಇರುವಂಥದ್ದು ರಘುದು, ಆ್ಯಂಡ್ ರೈಟ್ ಸೈಡ್ ಇರುವಂಥದ್ದು ಗಿಲ್ಲಿದು. ಸೊ ರಘು ಇದರಲ್ಲಿ ಒಂದು 2 ಬಾಲ್ ಇದೆ, ಒಂದು ಗೋಲ್ಡನ್ ಕಲರ್, ಇನ್ನೊಂದು ಗ್ರೇ ಕಲರ್ದು. ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಒಂದೇ ಒಂದು ಗೋಲ್ಡನ್ ಕಲರ್ ಇರುವಂಥದ್ದು. ಆ್ಯಂಡ್ ಈ ಒಂದು ಶಾರ್ಟು ಯಾವ ಒಂದು ಟೈಮಲ್ಲಿ ಬಂದಿದ್ದೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡ್ತಾ ಇದ್ರೆ ಅಭಿ ಆ್ಯಂಡ್ ಚೈತ್ರ ಜೊತೆಗೆ ರಕ್ಷಿತಾ ಆ್ಯಂಡ್ ಮಾಳು ಜೋಡಿ ಸೊ ಲೀಡಲ್ಲಿ ಇದಾರಂತೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ರಘು, ಅಶ್ವಿನಿ ಅವ್ರ ಗಿಲ್ಲಿ ಆ್ಯಂಡ್ ಕಾವ್ಯ ಇವರಿಬ್ಬರು ಒಂದು ಇದರಲ್ಲಿ ಒಬ್ಬರು ಔಟ್ ಆಗ್ತಾರೆ ಅಂತ ನನಗನ್ಸುತ್ತೆ. ಸೊ ನೋಡೋಣ, ಟಾಸ್ಕ್ ಮುಗ್ಮೇಲೆ ಗೊತ್ತಾಗುವಂಥದ್ದು ಎಪಿಸೋಡಲ್ಲಿ, ಅಥವಾ ಮುಂದೆ ಯಾವುದಾದ್ರು ಲೈವ್ ಅಪ್ಡೇಟ್ ಬಂದರೆ ತಿಳಿಸ್ತೀನಿ ನಿಮಗೆ. ಅಭಿ ಆ್ಯಂಡ್ ಚೈತ್ರ ಇದರಲ್ಲಿ 4 ಬಾಲ್ಸ್ ಇದೆ, ಆ್ಯಂಡ್ ರಕ್ಷಿತಾ ಮಾಳು ಇದರಲ್ಲಿ 4 ಇದೆ. ರಘು ಆ ಒಂದು ಸ್ಥಾನದಲ್ಲಿ ಸೊ 2 ಇದೆ. ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಕೇವಲ ಒಂದೇ ಬಾಲ್ ಇರುವಂಥದ್ದು. ಅದೇ ಹೇಳಿದ್ನಲ್ಲ, ಸೊ ಇದು ಯಾವ ಒಂದು ಟೈಮಲ್ಲಿ ಆ ಒಂದು ಟಾಸ್ಕ್ನ ಸಮಯದಲ್ಲಿ ಶಾರ್ಟ್ ಇದೆ ಗೊತ್ತಿಲ್ಲ, ಕಟ್ ಮಾಡಿ ಹಾಕೋದ್ರಿಂದ ಸೊ ಫೈನಲ್ ಆಗಿ ಏನಾಗಿದೆ ಅನ್ನೋದು ಸೊ ನಮಗೆ ಎಪಿಸೋಡಲ್ಲಿ ನೋಡಿದಾಗೆ ಗೊತ್ತಾಗುವಂಥದ್ದು, ಅಥವಾ ಲೈವ್ ಅಪ್ಡೇಟ್ಸಲ್ಲಿ ಏನಾದರೂ ಬಂದರೆ ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ನಮ್ಮ ಗಿಲ್ಲಿ ಕಾವ್ಯ ಆದರೂ ಆಗಿರ್ಬೋದು, ಅಥವಾ ರಕ್ಷಿತಾ ಆದರೂ ಆಗಿರ್ಬೋದು. ಸೊ ನನಗೆಲ್ಲೋ ಸ್ವಲ್ಪ ರಕ್ಷಿತಾದು ಕೆಲವು ಟೈಮಲ್ಲಿ ಓವರಾಗಿ ಆಡ್ತಾಳೆ ಅಂತ ನನಗನ್ಸುತ್ತೆ. ಸೊ ಅದು ಅನ್ನೆಸೆಸರಿ ಆಗಿರುತ್ತೆ. ಕೆಲವು ಟೈಮಲ್ಲಿ ಅದು ತುಂಬ ಜನಕ್ಕೆ ಇಷ್ಟ ಆಗ್ಬೋದೇನೋ, ಬಟ್ ನಂಗದು ಇಷ್ಟ ಆಗೋದಿಲ್ಲ. ಸುಮ್ಮನೆ ಅರ್ಚಾಟ. ಮೊನ್ನೆ ಕಾವ್ಯ ಆ್ಯಂಡ್ ರಕ್ಷಿತಾ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಅಷ್ಟೇ ಸುಮ್ಮನೆ ಅನ್ನೆಸೆಸರಿಯಾಗಿ ಒಳ್ಳೆ ಕಿರ್ಚಾಟ ಮಾಡ್ತಾಯಿದ್ಲು. ಅದು ತುಂಬ ಅಂದರೆ ತುಂಬ ಇರಿಟೇಟಿಂಗ್. ಎಲ್ಲರೂ ಕೂಡ ಅದು ಒಂಥರ ಏನು ಹಿಂಗೆ ಆಡ್ತಾಳಲ್ಲ ಅನ್ನೋ ರೀತಿಯಲ್ಲಿ ಅನಿಸ್ತು ಬಿಟ್ಟರೆ, ಸೊ ಅದು ಯಾರಿಗೇನು ಖುಷಿ ಕೊಡೋವಂಥದ್ದೇನು ಇರಲಿಲ್ಲ ಅಲ್ಲಿ. ಅವಳೇನೋ ಒಂದು ಹೇಳ್ಬಿಡ್ತಾಳೆ, ಹಿಟ್ ಆ್ಯಂಡ್ ರನ್ ಮಾಡಿಬಿಡ್ತಾಳೆ, ಬೇರೆಯವ್ರು ಹೇಳೋದು ಏನೂ ಕೇಳಿಸ್ಕೊಳ್ಳೋದಿಲ್ಲ. ಸೊ ಅದು ಅವಳು ಸರಿ ಮಾಡ್ಕೊಬೇಕು. ಎಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡಬೇಕು, ಚಿಕ್ಕ ಹುಡುಗಿ ಅಂತ ಅಲ್ಲಿವರೆಗೂ ಸಪೋರ್ಟ್ ಮಾಡ್ಬೋದು ಬಿಟ್ಟರೆ, ಸೊ ಅದೇ ಒಂದು ಅಡ್ವಾಂಟೇಜ್ ತೊಗೊಂಡು ಸುಮ್ಮನೆ ಒಳ್ಳೆ ಹುಚ್ಚರ ರೀತಿಯಲ್ಲಿ ಕಿರ್ಚಾಟ ಮಾಡುವಂಥದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಕಡೆಗೆ ಕಾವ್ಯ ಅಂತ ಬಂದಾಗ ಗಿಲ್ಲಿನ ಸ್ವಲ್ಪ ಒಂದು ಹೇಳಬೇಕು, ಒಂದು ರೇಂಜಿಗೆ ಹೇಳಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಅಷ್ಟು ಕಿರ್ಚಾಟ ಮಾಡ್ತಾಯಿದ್ರೆ ಅದೇನೋ ಒಂಥರ ಓವರ್ ಅಂತ ಅನ್ಸುತ್ತಪ್ಪ. ಸೊ ಅವ್ನು ಗಿಲ್ಲಿಗೂ ಕೂಡ ಅಷ್ಟೇ, ಅವ್ನು ಎಷ್ಟು ಕಿರ್ಚಾಟ ಏನು ಮಾಡಿದ್ರು ಕೂಡ ತಿರ್ಗಾ ಕಾವು ಅಂದ್ಕೊಂಡು ಹೋಗ್ತಾನೆ. ನಾನು ಅದೇ ಹೇಳುವಂಥದ್ದು, ಅವಳಿಂದ ಸ್ವಲ್ಪ ವೀಕ್ನೆಸ್ ಅಂತ ಅನಿಸುತ್ತೆ ನನಗೆ ಗಿಲ್ಲಿಗೆ, ಬಟ್ ಅವನು ಅದು ಅರ್ಥ ಮಾಡ್ಕೊತಾ ಇಲ್ಲ. ಫ್ಯಾನ್ ಸಪೋರ್ಟ್ ಇರೋದ್ರಿಂದ ಏನೋ ಓಕೆ, ಬಟ್ ಅದು ಬೇರೆಯವರಾಗಿದ್ದಿದ್ರೆ ಅದು ಬೇರೆ ರೀತಿಯಲ್ಲಿ ಆಗುವಂಥದ್ದು. ಅವ್ರ ಜಾಗದಲ್ಲಿ ಬೇರೆ ಜೋಡಿ ಈ ಥರ ಕಿತ್ತಾಟ ಮಾಡ್ತಿದ್ರೆ ಅದ್ರದ್ದು ಕಥೆನೇ ಬೇರೆ ಆಗಿರುವಂಥದ್ದು. ಓಕೆ, ಸೊ ಗಿಲ್ಲಿ ಕಾವ್ಯ ಆಗಿರೋದ್ರಿಂದ ಅದು ಜಾಸ್ತಿ ಹೇಟಾಗಿ ಹೊರಗಡೆ ಕ್ರಿಯೇಟ್ ಆಗ್ತಾ ಇಲ್ಲ, ಬಟ್ ಬೇರೆಯವರಾಗಿದ್ದರೆ ಬೇರೆ ರೀತಿಯಲ್ಲಿ ಆಗಿರುವಂಥದ್ದು ಇದು. ಓಕೆ, ಸೊ ಅದನ್ನು ಸ್ವಲ್ಪ ಗಿಲ್ಲಿ ನೋಡ್ಕೊಬೇಕು, ಕಾವ್ಯ ಕೂಡ ನೋಡ್ಕೊಬೇಕು. ಇಬ್ಬರು ಜೋಡಿ ಅಂತ ಅಂದಾಗ ಸೊ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಟ್ಕೊಂಡು ಹೋಗ್ಬೇಕೆ ಹೊರತು ಸೊ ಈ ಥರ ಕಿರ್ಚಾಡುವಂಥದ್ದು ಅಥವಾ ಕಿರ್ಚಾಡಿಸ್ಕೊಳ್ಳುವಂಥದ್ದು ಗಿಲ್ಲಿಗೂ ಕೂಡ ನನ್ನ ಪ್ರಕಾರ ಸರಿಯಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಬಾಯ್.